ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಆ್ಯಂಡ್ ಇದು ಬಂದು ಸೋಮವಾರದ ವಿಡಿಯೋ ಆಗಿರುತ್ತೆ. ಈ ಸೋಮವಾರ ಅಂತ ಹೇಳಿದ್ರೆ ಇದು ಕಡೆ ಕಾರ್ತಿಕ್ ಮಾಸದ ಸೋಮವಾರ ಆಗಿರುತ್ತೆ. ನಾನಿವತ್ತು ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮುಗಿಸಿ ಟಿಫನ್ ಏನು ಮಾಡಿದೆ ಅಂತ ಹೇಳಿದ್ರೆ ಮೆಂತ್ಯ ಪಲಾವ್ ಅಂತ ಹೇಳಿ, ಇದು ಮೆಂತ್ಯ ಕಾಳನ್ನು ನೆನೆಸ್ಬಿಟ್ಟು ನೀವು ನೈಟು ಮಲಗುವಾಗ ನೆನೆಸ್ಬಿಟ್ಟು ಬೆಳಗ್ಗೆ ಎದ್ದು ಟಿಫನ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದಾಗಲೇ ಒಂದು ಕುಕ್ಕಿಂಗ್ ಮಾಡೋಕ್ಕೂ ಮುಂಚೆ ಒಂದು 2 hours 1 hour ಮುಂಚೆ ಅದನ್ನು ನೀರಲ್ಲಿ ನೆನೆಸಿಕ್ಕಿದ್ರೆ ನೆನೆಯುತ್ತೆ. ಇಲ್ಲಾಂದರೆ ಇದನ್ನು ಮೊಳಕೆ ಬರೆಸಿ ಕೂಡ ನೀವು ಯೂಸ್ ಮಾಡ್ಕೊಬೋದು. ಚೆನ್ನಾಗಿರುತ್ತೆ. ಮೆಂತ್ಯ ಕಹಿ ಇರುತ್ತೆ, ಬಟ್ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಯಾವುದೇ ಥರ ಕಹಿ ಬರೋದಿಲ್ಲ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಮೆಂತ್ಯ ಬಂದು ತಂಪಿರೋದ್ರಿಂದ ತುಂಬ ಒಳ್ಳೆಯದು, ಬಾಡಿ ತಂಪಾಗುತ್ತೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಟಿಫನ್ ಎಲ್ಲ ಆಯಿತು, ಪೂಜೆ ಎಲ್ಲ ಆಯಿತು. ಇವತ್ತು ಸೋಮವಾರ ಆಗಿರೋದ್ರಿಂದ, ಅದು ಕಡೆ ಕಾರ್ತಿಕ್ ಮಾಸ ಆಗಿರೋದ್ರಿಂದ ಇವತ್ತು ದೇವಸ್ಥಾನಕ್ಕೆ ಹೋಗೋದಿರುತ್ತೆ. ಅಲ್ಲಿ ದೀಪ ಹಚ್ಚಿ ಬರೋದಿರುತ್ತೆ. ಶಿವನ ದೇವಸ್ಥಾನದ ಮುಂದೆ ಈ ಥರ 365 ಬತ್ತಿ ದೀಪ ಕೂಡ ಹಚ್ಚುತ್ತಾರೆ. ಅದು ಹಚ್ಚೋದ್ರಿಂದ ಅಷ್ಟೈಶ್ವರ್ಯ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಕೆಲವರು ಮಾಮೂಲಿ ನಾರ್ಮಲ್ ದೀಪ ಕೂಡ ಹಚ್ಚುತ್ತಾರೆ. ನಮ್ಮನೇಲಿ ಕೂಡ ಪೂಜೆ ಎಲ್ಲ ಮುಗಿಸಿ ಈವ್ನಿಂಗ್ ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಿ ಬಂದ್ವಿ. ಮನೇಲಿ ಕೂಡ ಈವ್ನಿಂಗ್ ಪೂಜೆ ಆಯಿತು. ಸೊ ಇದು ಸೋಮವಾರದ ವಿಡಿಯೋ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಬಾಯ್ ಬಾಯ್.